ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಪಂಚರಾಜ್ಯಗಳ 4 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಗಳ ಫಲಿತಾಂಶಗಳು ಹೊರಬೀಳ್ತಾ ಇದ್ದಾವೆ. ಕೌಂಟಿಂಗ್ ಜಾರಿಯಲ್ಲಿದೆ. ಈ ಸಂದರ್ಭದಲ್ಲಿ ಈಗ ಸಮಯ ಸರಿಯಾಗಿ ಬೆಳಗ್ಗೆ 10:30. ಸೊ ಈ ಸಂದರ್ಭಕ್ಕೆ ಯಾವ ರಾಜ್ಯದಲ್ಲಿ ಯಾವ ಸಂಖ್ಯೆಗಳು ಹೊರಬಿದ್ದಿದ್ದಾವೆ, ಯಾರು ಲೀಡಿಂಗಲ್ಲಿದ್ದಾರೆ ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದೇ ರೀತಿ ಈ ಇಡೀ ದಿನ ಎಷ್ಟೆಲ್ಲ ಸಾಧ್ಯ ಆಗುತ್ತೋ ಅಷ್ಟು ಅಪ್ಡೇಟ್ಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಾವು ನೋಡುವಂತಹದ್ದು, ಎಲ್ಲರೂ ಸಹ ಗಮನ ಇಟ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಂತಹದ್ದು, ಎಲ್ರಿಗೂ ಕುತೂಹಲ ಇದ್ದಂತಹದ್ದು, ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಅಂತ. ಸೊ ಅಲ್ಲಿನ ಫಲಿತಾಂಶಗಳ ಪ್ರಕಾರ TMC ಮಮತಾ ಬ್ಯಾನರ್ಜಿ ಕೇವಲ 115 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅದೇ ಜಾಗದಲ್ಲಿ BJP 160ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೇವಲ 2 ಸ್ಥಾನ, ಲೆಫ್ಟ್ ಪಾರ್ಟೀಸ್ ಕೇವಲ 1 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ರಚನೆ ಮಾಡೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಸೊ ಅದರ ವಿಶ್ಲೇಷಣೆಯನ್ನು ರಾತ್ರಿಗೆ ನೋಡೋಣ. ಅದರ ಜೊತೆಗೆ ತಮಿಳುನಾಡಿನಲ್ಲಿ ಅಚ್ಚರಿ, ಮಿರಾಕಲ್ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಯಾಕೆಂದರೆ TVK ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಿರುವಂತಹ TVK ಒಂದೇ ಒಂದು ಎಕ್ಸಿಟ್ ಪೋಲ್, ಆಕ್ಸಿಸ್ ಮೈ ಇಂಡಿಯಾ ಬಿಟ್ಟು ಬೇರೆ ಎಲ್ಲರೂ ಸಹ 30 ಸೀಟ್ ದಾಟಲ್ಲ ಅಂತ ಅನ್ಕೊಂಡಿದ್ದಂತಹದ್ದು. ಸ್ವತಃ ನಾನು ಸಹ 40ರ ಮೇಲೆ ಹೋಗಲ್ಲ TVK ಅನ್ಕೊಂಡಿದ್ದೆ. ಬಟ್ TVK ಆಲ್ಮೋಸ್ಟ್ ಮಿರಾಕಲ್ ಪವಾಡ ಮಾಡ್ತಾ ಇದೆ ತಮಿಳುನಾಡಲ್ಲಿ. TVK ಅಲ್ಲಿ 100ರ ಸಂಖ್ಯೆಯನ್ನು ಆಲ್ರೆಡಿ ದಾಟಿ ಆಗಿದೆ. ಲೀಡಿಂಗ್ 100+ ಲೀಡಿಂಗ್. DMK ಕೇವಲ 5. ಅಚ್ಚರಿಯ ರೀತಿಯಲ್ಲಿ DMK MK ಸ್ಟಾಲಿನ್ಗೆ ಸೋಲಾಗ್ತಾ ಇದೆ. DMKಗಿಂತ ಒಳ್ಳೆ ಫಿಗರ್ಸ್ ತರ್ತಾ ಇದೆ. 73 ಸ್ಥಾನಗಳಲ್ಲಿ ಅದು ಮುಂದೆ ಇದೆ ಮತ್ತು ಇತರೆ 1 ಸ್ಥಾನಗಳಲ್ಲಿ ಮುಂದೆ ಇದ್ದಾರೆ ಅದರ್ಸ್. ಸೊ ಪುದುಚೇರಿ ನಂಬರ್ಗಳನ್ನು ನೋಡೋದಾದ್ರೆ, ತಮಿಳುನಾಡು ಪಕ್ಕದ ಪುದುಚೇರಿ, ಅಲ್ಲಿ NRC ಆಡಳಿತಾತ್ಮಕ ಪಕ್ಷಕ್ಕೇನೆ ಅಲ್ಲಿ ಮುನ್ನಡೆ ಬರ್ತಾ ಇದೆ. BJPಯ ಮೈತ್ರಿ ಅದು 16 ಸೀಟುಗಳಲ್ಲಿ ಅದು ಮುನ್ನಡೆಯನ್ನು ಕಾಯ್ಕೊಂಡಿದೆ. ಅಲ್ಲಿ ಇರುವುದೇ 30 ಸೀಟುಗಳು. ಅದರ ಪೈಕಿ ಕಾಂಗ್ರೆಸ್ಗೆ ಕೇವಲ 3 ಮತ್ತು TVK ಅಲ್ಲಿ ಕಾಂಗ್ರೆಸ್ಗಿಂತ ಉತ್ತಮ ಪ್ರದರ್ಶನ ಮಾಡ್ತಾ ಇದೆ. ಪುದುಚೇರಿಯಲ್ಲಿಯೂ ಸಹ TVK 4 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಅದರ್ಸ್ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇನ್ನು ಅಸ್ಸಾಂ ರಾಜ್ಯಕ್ಕೆ ಬರೋದಾದ್ರೆ, ಅಸ್ಸಾಮಲ್ಲಿ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು BJP ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡ್ಕೊಳ್ಳುತ್ತೆ ಅಂತ. ಅದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ಗಳು ಬಂದಿತ್ತು. ಈಗ ಅದೇ ರೀತಿಯಾದಂತಹ ರಿಸಲ್ಟ್ಗಳು ಸಹ ಬರ್ತಾ ಇದೆ. BJP 90 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದ್ರೆ, ಕಾಂಗ್ರೆಸ್ 22 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ಕೊಂಡಿದೆ. AIUDF 2 ಸ್ಥಾನಗಳು ಮತ್ತು ಅದರ್ಸ್ 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇನ್ನು ಕೇರಳಂ, ಅಲ್ಲಿ ಪಿನರಾಯಿ ವಿಜಯನ್ ಅವರ ಸರ್ಕಾರ ಉಳಿಯುತ್ತಾ ಹೋಗುತ್ತಾ ಅನ್ನುವಂತಹ ಚರ್ಚೆಯ ನಡುವೆ ಕಾಂಗ್ರೆಸ್ಗೆ ಎಡ್ಜ್ ಇದೆ ಅಂತ ಹೇಳಲಾಗ್ತಿತ್ತು. ಅದೇ ರೀತಿಯಾದಂತಹ ಫಲಿತಾಂಶಗಳು ಬರ್ತಾ ಇದೆ. UDF ಕಾಂಗ್ರೆಸ್ ಮೈತ್ರಿ UDF 80 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ, ಇಲ್ಲಿ LDF ಲೆಫ್ಟ್ ಪಾರ್ಟೀಸ್ ಮೈತ್ರಿ ಏನಿದೆ ಅದು 40 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ಕೊಂಡಿದೆ. BJP ಅಲ್ಲಿ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಅದರ್ಸ್ ಒಂದು 10 ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇದಿಷ್ಟು 5 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಮತ್ತು 4 ರಾಜ್ಯಗಳ ಫಲಿತಾಂಶಗಳ ಈಗ ಬರ್ತಿರುವಂತಹ ಮುನ್ನಡೆಗಳು ಮತ್ತು ಟ್ರೆಂಡ್ಗಳು. ಸೊ ಇದೇ ರೀತಿ ಪ್ರತಿ ಗಂಟೆ ಅಥವಾ 1.5 ಗಂಟೆಗೆ ಒಮ್ಮೆ ನಿಮ್ಮ ಮುಂದೆ ಬಂದು ಈ ರೀತಿಯಾದಂತಹ ಅಪ್ಡೇಟ್ಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಸಂಜೆಯ ಮೇಲೆ ಏನಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಇರುವಂತಹ ಫ್ಲಾಶ್ ನ್ಯೂಸ್ ಅಂದರೆ, 2 ರಾಜ್ಯಗಳಿಂದ ಅಚ್ಚರಿಯ ಫಲಿತಾಂಶಗಳು ಬರ್ತಾ ಇರುವಂತಹದ್ದು. ಪಶ್ಚಿಮ ಬಂಗಾಳದಲ್ಲಿ SIR ಹೆಸರಿನಲ್ಲಿ, ಎಲೆಕ್ಷನ್ ಕಮಿಷನ್ ಹೆಸರಿನಲ್ಲಿ ED, IT, CBI ಏನೇನೋ ಇಟ್ಕೊಂಡು ಹೆದರಿಸ್ತಿದ್ದಾರೆ ಅಂತ ಏನೋ ವಿರೋಧ ಪಕ್ಷಗಳು ಅಂದರೆ TMC ಮತ್ತು ಕಾಂಗ್ರೆಸ್ ಇತರೆ ಪಕ್ಷಗಳು ಆರೋಪ ಮಾಡ್ತಿದ್ರು. ಅವೆಲ್ಲವೂ ಸಹ ಫಲ ಕೊಟ್ಟ ಹಾಗೆ BJP ಕಡೆಗೆ ರಿಸಲ್ಟ್ಗಳು ಬರ್ತಾ ಇದೆ. ಅದರ ಜೊತೆಗೆ ತಮಿಳುನಾಡಿನಲ್ಲಿ TVK ಅಲೆ ರೀತಿಯಲ್ಲಿ, ಅದು ಕಂಪ್ಲೀಟ್ ಅಲೆ ಅಲ್ಲದೆ ಹೋದರೂ ಸಹ ಆಡಳಿತಾತ್ಮಕ DMKಯನ್ನು ನೆಲ ಕಚ್ಚಿಸೋದ್ರಲ್ಲಿ ಸಫಲ ಆಗ್ತಿರೋದಂತೂ ಗ್ಯಾರಂಟಿ. ಸೊ ಇಂತಹದೇ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.